ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಈ ಬ್ಲಾಗು ಗುರುವಾರದ ಬ್ಲಾಗ್ ನೋಡ್ರಿ. ಇವತ್ತು ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಫಸ್ಟ್ ತಲೆಗೆ ಎಣ್ಣೆ ಹಚ್ಕೊಳಕತ್ತಿದ್ನಿ. ಯಾವತ್ತು ಮಂಡೇ ಹಚ್ಕೊಂಡಿದ್ದು ನಾನು ತಲೆಗೆ ಎಣ್ಣೆ, ಟ್ಯೂಸ್ಡೇ ವೆನ್ಸ್ಡೇ ಬಿಟ್ಟು ಥರ್ಸ್ಡೇ ಹಚ್ಕೊಳ್ಳೋದಿತ್ತಲ್ಲ, ಹಾಗಾಗಿ ಇವತ್ತು ಎಣ್ಣೆ ಹಚ್ಕೊಳಕತ್ತೀನಿ. ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಡ್ಕ ಒಂದು ಅರ್ಧ ಗಂಟೆ 1 ಅವರ್ ಆಗ್ತದಂತೇಳಿ ಫಸ್ಟ್ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬಂದು ಇವಾಗ ತಲೆಗೆ ಎಣ್ಣೆ ಹಚ್ಕೊಳಕತ್ತೀನಿ. ಎಣ್ಣೆ ಹಚ್ಕೊಂಡು ನಂತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಇನ್ಮೇಲೆ ದಿನ 5 ಗಂಟೆಗೆ ಹೇಳ್ಬೇಕಂತ ಅಂದ್ಕೊಂಡೆ ನೋಡ್ರಿ. ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ನನ್ನ ಕೆಲಸಗಳೆಲ್ಲ ಬೇಗ ಮುಗಿದ್ಬಿಡ್ತಾವೆ. ಮುಂಚೆ ಎಲ್ಲ ಏನಾಗ್ಬಿಡ್ತಿತ್ತು ಅಂದ್ರೆ, ನಾನು ಲೇಟಾಗಿ ಹೇಳ್ತಿದ್ನಿ, ಕೆಲಸಗಳೆಲ್ಲ ಇಡೀ ದಿವಸ ಆಗಿಬಿಡ್ತಿದ್ದು, ಒಟ್ಟು ಟೈಮ ಇಲ್ಲಪ್ಪ ಅನ್ನೋ ಹಂಗೆ ಆಗ್ಬಿಡ್ತಿತ್ತು. ಆದ್ರೆ ಇವಾಗ ನಾನು ಬೇಗ ಹೇಳೋದ್ರಿಂದ 10 ಗಂಟೆ ಅನ್ಕೊಡ್ಕ ಎಲ್ಲ ಕೆಲಸ ಮುಗಿದ್ಬಿಡ್ತತಿ. ಅಡುಗೆಯಿಂದ ಹಿಡಿದು ಎಲ್ಲ ಕೆಲಸ ಮುಗಿತತಿ. ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಏನಾದರೂ ಏನಾದರೂ ಎಕ್ಸ್ಟ್ರಾ ಕ್ಲೀನಿಂಗ್ ಬೇಕಂದ್ರೆ ನಾನು ಮಾಡ್ಕೋಬೇಕಷ್ಟ. ಇಲ್ಲಂತಂದ್ರೆ ಡೈಲಿ ರೊಟೀನ್ ಕೆಲಸ ಎಲ್ಲ 10 ಗಂಟೆಗಂದ್ರೆ ಎಲ್ಲ ಮುಗಿದ್ಬಿಡ್ತತಿ. ಹಾಗಾಗಿ ಬೇಗ ಕೆಲಸ ಮುಗಿಸೋದು ಒಳ್ಳೆಯದು ಅಂಥೇಳಿ ನಾನು ಬೇಗನೆ ಹೇಳಕತ್ತೀನಿ ಈ ವರ್ಷದಿಂದ. ಇವಾಗ ರೂಢಿನೂ ಆಗಿಬಿಟ್ಟತ್ ನೋಡ್ರಿ. ಈಗ ಒಂದು 2-3 ದಿವಸ ಬೇಗನೆ ಎದ್ದೇನಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಹೇಳೋಕ್ಕೇನು ನನಗೇನು ತೊಂದರೆ ಆಗ್ಬತ್ತು. ಯಾಕಂತಂದ್ರೆ ಅಲಾರಾಮ್ ಇಟ್ಕೊಂಡು ಮಲಗಿರ್ತಾನಲ್ಲ, ಅದನ್ನು ನಾನು ಹತ್ತಿರದಲ್ಲಿ ಇಟ್ಕೊಂಡು ಮಲಗಿರಂಗಿಲ್ಲ, ಒಂಚೂರು ದೂರ ಇಟ್ಟಿರ್ತೀನಿ. ಆ ಅಲಾರಾಮ್ ಸೌಂಡಿಗೆ ಇವಾಗ ಪಕ್ಕದಲ್ಲಿ ಇಟ್ಕೊಂಡಿವಿ ಅಂತಂದ್ರೆ ಅದನ್ನು ಮತ್ತೆ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಆದರೆ ಇವಾಗ ಅದನ್ನು ನಾವು ದೂರ ಇಟ್ಟು ಮಲಗಿದ್ದೀವಿ ಅಂತಂದ್ರೆ ಹೇಳಬೇಕು, ಆಫ್ ಮಾಡೋಕ್ಕರೆ ಹೇಳಲೇಬೇಕು. ಒಂದು ಸರಿ ಎದ್ದೀವಿ ಅಂದ್ರೆ ಮುಗೀತು, ಆಮೇಲೆ ನಿದ್ದೆ ಬರೋದಿಲ್ಲ. ಮತ್ತು ಎದ್ದು ಹೋಗಿ ಹಂಗೆ ಇಮಿಡಿಯೇಟ್ ಮುಖ ತೊಳ್ಕೊಂಡಿವಿ ಅಂತಂದ್ರೆ ನಿದ್ದೆ ಎಲ್ಲ ಹೋಗ್ಬಿಡ್ತತಿ. ಹಾಗಾಗಿ ನಾನಂತೂ ಇವಾಗ ದಿನ 5 ಗಂಟೆಗೆ ಹೇಳತ್ತೇನೆ ನೋಡ್ರಿ. ಒಂಚೂರು ಲೇಟ್ ಆತಂದ್ರೆ ಹಂಗೆ ಒಂದ್ರ ಮೇಲೊಂದೆಲ್ಲ ಕೆಲಸಗಳು ಲೇಟ್ ಆಗಿಬಿಡ್ತಾವೆ. ಇಡೀ ದಿವಸ ಬರೀ ಮನೆ ಉಳ್ದ ಕೆಲಸನ ಮಾಡೋದಾಗ್ಬಿಡ್ತತಿ. ಬೇರೆ ಏನು ಕೆಲಸ ಮಾಡ್ಕೊಳಕ್ಕೆ ಟೈಮ ಸಿಗೋಂಗಿಲ್ಲ. ನನಗೆ ಹಂಗೆ ಅನಿಸ್ತಿತ್ತು ಮುಂಚೆ ಲೇಟಾಗಿ ಹೇಳುವಾಗ. ಆದರೆ ಇವಾಗ ಬೇಗ ಹೇಳ್ತಿರೋದ್ರಿಂದ 10 ಗಂಟೆಗೆಲ್ಲ ಕೆಲಸ ಮುಗ್ದತಿ. ಇಡೀ ದಿವಸ ಇನ್ನೇನಪ್ಪ ಮಾಡೋದು, ಬರೀ ಟಿ ವಿ ನೋಡೋದು, ಫೋನ್ ನೋಡೋದು ಇದು ಅಂತ ಅನಿಸ್ತತಿ. ಅಷ್ಟು ಟೈಮ್ ಸಿಗ್ತದೆ ನೋಡ್ರಿ. ಯಾಕಂದ್ರೆ ಒಬ್ಬೊಬ್ರು ಅನ್ನತಿರ್ತಾರೋ, ನಾನು ಅಂತಿದ್ನಿ, ಯಾಕೋ ಟೈಮ ಸಾಲ್ವತ್ತು, ಇಡೀ ದಿವಸ ಕೆಲಸ ಮಾಡಿರೋನು ಟೈಮ ಸಾಲೋದಿಲ್ಲ ಅಂತ ಹೇಳ್ತಿದ್ದೆ ನಾನು. ಆದರೆ ಇವಾಗ ಬೇಗ ಹೇಳೋದ್ರಿಂದ ನೋಡ್ರಿ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಫ್ರೀ ಆಗಿಬಿಡ್ತೀನಿ. ಮಧ್ಯಾಹ್ನ ಬೇಕಾದ್ರೆ ನಾವು ಮಲ್ಕೋಬೋದು. ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸಗಳನ್ನ ಮಾಡ್ಕೋಬೋದು. ಮಲ್ಗೋಕ್ಕೂ ಟೈಮ್ ಸಿಗ್ತತಿ ಮಧ್ಯಾಹ್ನ. ಇವಾಗ ಬೇಗ ಎದ್ದಿರ್ತೀವಲ್ಲ, ಮಧ್ಯಾಹ್ನ ಅಲಾರಾಮ್ ಇಟ್ಕೊಂಡು 1 ಅವರ್ ಮಲಗಿ ಎದ್ದರೆ ಸಾಕು, ಮತ್ತು ಸಂಜೆ ಮುಂದೆ ಕೆಲಸನ ಮಾಡೋಕ್ಕೆ ಮತ್ತು ಇಂಟ್ರೆಸ್ಟ್ ಬರ್ತತಿ. ಇವಾಗ ಬೆಳಗ್ಗೆ 5ಕ್ಕೆ ಎದ್ದೇವಪ್ಪ, ಇಡೀ ದಿವಸ ಮಲಗ್ದ ಕೆಲಸ ಮಾಡ್ತೀವಿ ಅಂತಂದ್ರೆ ಆಗಂಗಿಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಖಾಲಿ ಕುಂತೀವಿ ಅಂತಂದ್ರೆ ಒಂದು 12-1 ಗಂಟೆ ಆಗ್ತಿದ್ದಂಗೆ ನಿದ್ದೆ ಬರೋಕ್ಕೆ ಚಾಲು ಆಗಿಬಿಡ್ತತಿ. ನನಗೂ ಹಂಗೆ ಆಗ್ತಿರ್ತತಿ. ಆದ್ರೆ ನಾನು 3 ಗಂಟೆವರೆಗೂ ಮಲಗಂಗಿಲ್ಲ. 3 ಗಂಟೆಗೆ 1 ಅವರ್ ಮಲ್ಕೊಂಡು ಹೇಳ್ತೀನಿ. ಒಂದು 4 ಗಂಟೆ ಅಥವಾ 4:15 ಲಾಸ್ಟ್ ಎದ್ದು ಬಿಡ್ತೀನಿ. ಆವಾಗ ಮತ್ತು ಮೈಂಡ್ ಫ್ರೆಶ್ ಆಕತಿ. ಸಂಜೆ ಮುಂದೆ ಅಡುಗೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಮತ್ತೊಂಥರ ಇಂಟ್ರೆಸ್ಟ್ ಬರ್ತತಿ. ಹಾಗಾಗಿ ಮಧ್ಯಾಹ್ನ ಮಾತ್ರ 1 ಅವರ್ ಮಲ್ಕೊಂಡಿರ್ತೀನಿ ಬೆಳಗ್ಗೆ ಬೇಗ ಹೇಳೋದ್ರಿಂದ. ಮುಂಚೆ ಬೇಗ ಹೇಳ್ತಿರ್ಲಿಲ್ಲ, 7 ಗಂಟೆಗೆಲ್ಲ ಹೇಳ್ತಿದ್ನಲ್ಲ, ಮಧ್ಯಾಹ್ನ ಏನು ನಿದ್ದೆ ಮಾಡ್ತಿರ್ಲಿಲ್ಲ, ಹಂಗೆ ಟಿ ವಿ ನೋಡ್ಕೊತ ಟೈಮ್ ಪಾಸ್ ಮಾಡ್ತಿದ್ದೀವಿ. ಆದ್ರೆ ಇವಾಗ ಬೇಗ ಎದ್ದಿರ್ತೇವಲ್ಲ, ಎಲ್ಲ ಕೆಲಸ ಮುಗಿಸ್ಕೊಡಕ್ಕೆ 10 ಗಂಟೆ ಆಗಿಬಿಟ್ಟಿರ್ತತಿ. ಆಮೇಲೆ 11-12 ಗಂಟೆಗೆಲ್ಲ ನಾನು ಎಡಿಟಿಂಗ್ ಕೆಲಸನ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದೆಲ್ಲ ಮುಗಿಸಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಡ್ಕ ನನ್ನಂತೂ ಟೈಮ್ 12:30-12:45 ಆಗಿಬಿಡ್ತತಿ. ಆಮೇಲೆ ಅದಕ್ಕೆ ತಮ್ನೇಲ್ ಮಾಡು, ವಾಯ್ಸ್ ಓವರ್ ಕೊಡು ಅನ್ಕೊಡ್ಕನ 1 ಗಂಟೆ ಆಗಿಬಿಡ್ತತಿ. ಕರೆಕ್ಟಾಗಿ ನಾನು ವಿಡಿಯೋನ ಪೋಸ್ಟ್ ಮಾಡಿ ಸಾನ್ವಿನ ಕರ್ಕೊಂಡು ಬರಕ್ಕೆ ಹೋಗ್ತೀನಿ. ಆಕಿಗೆ ಬಂದು ಆಕಿನ ಊಟ ಮಾಡಿಸಿ, ನಾನು ಊಟ ಮಾಡಿ, ಮತ್ತು ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆಲ್ಲ ಊಟಕ್ಕೆ ಹಾಕಿಕೊಟ್ಟು ಅವ್ರು ಊಟ ಮಾಡಿ ಹೋಗ್ಬಿಡ್ಕ 3 ಗಂಟೆ ಆಗಿಬಿಡ್ತತಿ. ಹಂಗಾಗಿ ಇವಾಗ ಡೈಲಿ ಒಂಥರ ರೊಟೀನ್ ಆಗಿಬಿಟ್ಟತಿದೆ. ಬೆಳಗ್ಗೆ 5 ಗಂಟೆಗೆ ಇಳೋದು, ಎಲ್ಲ ಬೇಗ ಕೆಲಸ ಮುಗಿಸೋದು, ಮತ್ತು ಎಡಿಟಿಂಗ್ ಆಗಿರ್ಬೋದು. ಎಲ್ಲ ಮುಂಚೆ ಎಡಿಟ್ ಮಾಡೋಕ್ಕೂ ಟೈಮ ಸಿಗ್ತಿರ್ಲಿಲ್ಲ. ಒಂದೊಂದು ದಿವಸ ಅಂತೂ ನಾನು ರಾತ್ರಿ ಎಡಿಟ್ ಮಾಡಿ ರಾತ್ರಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆದರೆ ಇವಾಗಂತೂ ಟೈಮ್ ಇರ್ತದೆ ನೋಡ್ರಿ. 10 ಗಂಟೆಗಂದ್ರೆ ಎಲ್ಲ ಕೆಲಸ ಮುಗೀತಂದ್ರೆ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡ್ತೀನಿ. ಆಮೇಲೆ ಒಂದು 10:30 ಹಂಗೆ ನಾನು ಎಡಿಟಿಂಗ್ ಕೂತ್ಕೊಂಡೆ ಅಂದರೆ ಒಂದು 12:30 ತನಕ ಆಗ್ತತಿ ಬರೀ ಎಡಿಟ್ ಮಾಡೋದನ್ನು. ಆಮೇಲೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದು, ತಮ್ನೇಲ್ ಮಾಡೋದು ಎಲ್ಲ ಕೂಡಿ ಒಂದು 1 o'clock ಆಗ್ತತಿ. ಆವಾಗ ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಇವಾಗ ನಾಳೆ ವಿಡಿಯೋ ಏನರ ಇವತ್ತು ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ನಾಳೆ 10 ಗಂಟೆಗೆ ನಾನು ವಿಡಿಯೋ ಪೋಸ್ಟ್ ಮಾಡ್ಬೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಅವತ್ತಿನ ವಿಡಿಯೋ ಅವತ್ತನ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೆ. ಇನ್ಮೇಲೆ ಏನು ಮಾಡ್ತೇನೆ ಅಂತಂದ್ರೆ ನಾಳೆ ವಿಡಿಯೋ ಇವತ್ತನೇ
ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಡಿಟ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ಬೆಳಗ್ಗೆ 10 ಗಂಟೆಗೆ ನಾನು ಕರೆಕ್ಟಾಗಿ ವಿಡಿಯೋನ ಪೋಸ್ಟ್ ಮಾಡ್ಬೋದು. ಆವಾಗ ನಿಮಗೂ ನೋಡೋಕ್ಕೆ ಈಸಿ ಆಗ್ತೈತಿ. ಇನ್ಮೇಲೆ ಅಂದ್ಕೊಂಡೇನಿ ಬೇಗ ಎಲ್ಲ ಎಡಿಟ್ ಎಲ್ಲ ಮಾಡಿ ಇಟ್ಕೋಬೇಕಂತೇಳಿ ನೋಡೋಣಂತ ಏನಾಗ್ತದೋ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡಕತ್ತೀನಿ ನಾನು. ಅದರ ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ನೋಡ್ರಿ ಅಂದ್ರೆ ಹರಿಬರಿ ಒಳಗೆ ಕೆಲಸ ಆಗಂಗಿಲ್ಲ. ನಿಧಾನಕ್ಕೆ ಆರಾಮಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೋದು. ಇವಾಗ ಲೇಟಾಗಿ ಎದ್ದೀವಿ ಅಂತಂದ್ರೆ ಹಂಗೆ ಬಡ ಬಡ ಕೆಲಸ ಮಾಡೋದು ಸಾನ್ವಿಗೆ ಈ ಕಡೆ ಎಬ್ಸೋದು, ಆಕಿ ನೋಡ್ರಿ ಹೇಳಂಗಿಲ್ಲ, ಎಬ್ಸೋದು, ಆಕಿಗೆ ತಲೆ ಬಚ್ಚೋದು, ರೆಡಿ ಮಾಡೋದು, ಇದ್ರೊಳಗೆಲ್ಲ ನನಗೆ ಹರಿಬರಿ ಆಗಿಬಿಡ್ತಿತ್ತು. ನನಗೆ ಯಾವುದೋ ವಿಡಿಯೋನೂ ನನಗೆ ಶೂಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅರ್ಜೆಂಟಿಗೆ. ಆದರೆ ಇವಾಗ ನೋಡ್ರಿ ಅವ್ರು ಹೇಳ್ಕೊಡ್ಕ ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಆಕಿ ಆದ್ಮೇಲೆ ನಿಧಾನಕ್ಕೆ ಆಕಿಗೆ ಸ್ನಾನ ಮಾಡಿಸಿ ಆಕಿಗೆ ತಲೆ ಬಾಚಿ ರೆಡಿ ಮಾಡಿ ಆರಾಮಾಗಿ ಕುಂತು ನಾಷ್ಟ ಮಾಡಿಸಿ ಆಕಿನ ಸ್ಕೂಲಿಗೆ ಕಳಿಸ್ತೇನೆ ನಾನು. ಹಾಗಾಗಿ ಈ ರೊಟೀನ್ ನನಗೆ ಚಲೋ ಅನಿಸ್ಬಿಟ್ಟತಿ. ಈಗ ಅದಕ್ಕೆ ಏನಾದ್ರೂ ನಾನು ಬೇಗ ಅಂತೂ ಹೇಳ್ಬೇಕಂತ ಅಂದ್ಕೊಂಡೀನಿ. ದಿನ ಇವಾಗ ಬೇಗ ಹೇಳಕತ್ತೇನೋ ನಾನು. ಮತ್ತು ಸ್ಕೂಲ್ ರಜಾ ಬಂದಾಗ ಮಾತ್ರ ಲೇಟಾಗಿ ಹೇಳ್ಬೇಕಂತ ಅನಿಸ್ತತಿ. ಆದರೆ ಅದನ್ನು ನಾನು ಇನ್ಮೇಲೆ ಬೇಡ ಬೇಗನೆ ಹೇಳೋಣ ಅಂತ ಅಂದ್ಕೊಂಡೀನಿ. ನೋಡೋಣಂತ ಏನಾಗ್ತದೋ. ಅದೊಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೈತಿ, ಇವತ್ತೇನು ಸ್ಕೂಲ್ ಇಲ್ಲಲ್ಲ ಬಿಡು, ಲೇಟಾಗಿ ಎದ್ರಾಯ್ತು ಅಂತ ಅಂದ್ಕೊಳತ್ತಿರ್ತೀವಿ. ಖರೆ ಲೇಟಾಗಿ ಎದ್ದೀವಿ ಅಂದ್ರೆ ಅವಕ್ಕಿಗೆ ಸ್ಕೂಲ್ ರಜಾ ಇದ್ರೂ ನನ್ನ ಕೆಲಸಗಳಂತೂ ಡೈಲಿ ನಾನೇ ಮಾಡಲೇಬೇಕು. ಬೇಗ ಎದ್ದಂದರೆ ಎಲ್ಲ ಕೆಲಸ ಮುಗೀತಂದ್ರೆ ಆರಾಮಾಗಿ ನಾನು ಇರ್ಬೋದು ಆಕಿ ಜೋಡಿ ಸ್ಕೂಲ್ ರಜೆ ಇದ್ದಾಗ. ಹಾಗಾಗಿ ಇನ್ಮೇಲೆ ಸ್ಕೂಲ್ ರಜೆ ಇರಲಿ ಏನೇ ಇರಲಿ ನಾನು ಮಾತ್ರ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಬೇಕಂತ ಅಂದ್ಕೊಂಡೇನಿ. ಹೆಂಗೆ ಆಗ್ತತಿ ನಾನಂತೂ ದಿನ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳತ್ತಿರ್ತೀನಿ. ಇವಾಗಂತೂ ಒಂಥರ ರೊಟೀನ್ ಚಲೋ ಐತೆ ನೋಡ್ರಿ ಬೇಗ ಹೇಳೋದ್ರಿಂದ. ಇನ್ಮೇಲೆ ಕೂಡ ನಾನು ಹಿಂಗೆ ಟ್ರೈ ಮಾಡ್ತೀನಿ. ಇವತ್ತು ಅಷ್ಟೇ 5 ಗಂಟೆಗೆ ಎದ್ದಿದ್ನಿ, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನನೂ ಮಾಡ್ಕೊಂಡು ಬಂದು ಪೂಜೆನೂ ಮಾಡಿ ಮುಗಿಸೀನಿ. ಇವಾಗ ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಕತ್ತಿದ್ನಿ. ಭಾಳ ದಿವಸ ಆಗಿತ್ತು ಈಗ ಚಪಾತಿ ಮಾಡಿ. ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಮಾಡತ್ತಿದ್ನಿ ಇವತ್ತು. ಬೀಟ್ರೂಟನ್ನು ಇದ್ದು ಈ ಬೀಟ್ರೂಟ್ ಪಲ್ಯ ಅಂತೂ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಸಾನ್ವಿನೂ ತಿಂತಾಳೆ, ನಾನು ನಮ್ಮ ಮನೆಯವರು 3 ಜನ ತಿಂತೀವಿ. ಹಾಗಾಗಿ ಇದೇ ಪಲ್ಯನ ಮಾಡಿಬಿಟ್ರಾತು, ಬೆಳಗ್ಗೆ ಮಾಡ್ರೆ ಮಧ್ಯಾಹ್ನಕ್ಕೂ ಆಗಿಬಿಡ್ತದೆ ಅಂತೇಳಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಕತ್ತಿದ್ನಿ. ನಿನ್ನೆದು ಸ್ವಲ್ಪ ಸಾಂಬಾರು ಇತ್ತು, ಅದಕ್ಕನ ಇವತ್ತು ರೈಸ್ ಮಾಡಿರಾತು. ಸಾಂಬಾರೇನು ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಅದು ರೈಸ್ ಮಧ್ಯಾಹ್ನಕ್ಕೆ ಇಟ್ಟಿರತ್ತಂತೇಳಿ ನಾನು ಇವಾಗೇನು ರೈಸ್ ಮಾಡತ್ತಿರಲಿಲ್ಲ, ಬರೀ ಚಪಾತಿ ಮತ್ತು ಪಲ್ಯ ಮಾಡಕತ್ತಿದ್ನಿ. ಮುಂಚೆ ನಂದೊಂದು ಚಾಪರ್ ಇತ್ತು, ಅದರೊಳಗೆ ನಾನು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತಿದ್ನಿ, ಬೇಗ ಆಗ್ಬಿಡ್ತಿತ್ತು. ಅದರ ಚಾಪರ್ ಯಾಕೋ ಒಂಚೂರು ವರ್ಕ್ ಆಗವತ್ತು, ಅದಕ್ಕಾಗಿ ಇವಾಗ ನೋಡ್ರಿ ಕೈಲೇ ಹೆಚ್ಕೊಳಕತ್ತೀನಿ. ಇಲ್ಲಾಂದ್ರೆ ಅದರೊಳಗಾದ್ರೆ ನೀಟಾಗಿ ಸಣ್ಣಗೆ ಆಗ್ಬಿಡ್ತಿತ್ತು. ಇವಾಗ ಅದು ವರ್ಕ್ ಆಗ್ತಿಲ್ಲಲ್ಲ, ಹಾಗಾಗಿ ಕೈಲೇ ಹೆಂಚ್ಕೊಳಕತ್ತೀನಿ. ಅದು ಕೆಟ್ಟಿರೋದ್ರಿಂದ ನೋಡ್ರಿ ನನಗಂತೂ ಗೋಬಿ ಮಾಡೋಕ್ಕೂ ಇಲ್ಲಿವಾಗ. ಇಲ್ಲಾಂದ್ರೆ ಕ್ಯಾಬೇಜ್ ಹಾಕಿ ನಾನು ಅದರೊಳಗನೆ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಗೋಬಿ ಮಾಡ್ತಿದ್ನಿ, ಎಷ್ಟು ಚಲೋ ಹಾಕಿದ್ದು. ಆದರೆ ಇವಾಗ ಅದು ವರ್ಕ್ ಆಗವತ್ತು. ಅದನ್ನು ಸ್ವಲ್ಪ ರಿಪೇರಿ ನಮ್ಮ ಮನೆಯವ್ರಿಗೆ ಕೊಡಬೇಕು, ಮಾಡಿರಿ ಏನಾಗಿತ್ತು ನೋಡ್ರಿ ಇದಂತೇಳಿ. ಇಲ್ಲಂತಂದ್ರೆ ಅದು ರಿಪೇರಿ ಆಗಲಿಲ್ಲ ಅಂದ್ರೆ ಮತ್ತೊಂದು ಹೊಸದು ತೊಗೋಬೇಕು. ಹಾಗಾಗಿ ಇವಾಗ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋದು, ಗೋಬಿ ಮಂಚೂರಿ ಮಾಡೋದು ಸ್ವಲ್ಪ ನನಗೆ ಕಠಿಣ ಆಗೈತೆ ನೋಡ್ರಿ. ಎಲ್ಲ ಚಪಾತಿ ಹಿಟ್ಟನ್ನು ನಾದಿಟ್ಟಿನಿ, ಸ್ವಲ್ಪ ನೆನಿಲಿ ಅಂತೇಳಿ ಇವಾಗ ಬೀಟ್ರೂಟ್ ಪಲ್ಯ ಮಾಡಕತ್ತೀನಿ ನೋಡ್ರಿ. ಒಬ್ಬೊಬ್ಬರ ಬೀಟ್ರೂಟ್ ಪಲ್ಯ ತುರಿದನು ಮಾಡ್ತಾರೋ, ನಾನು ಮುಂಚೆ ತುರಿದ ಮಾಡ್ತಿದ್ನಿ. ಆದ್ರೆ ಒಂದು ಸರಿ ಈ ರೀತಿ ಹೆಚ್ಚು ಮಾಡಿ ನೋಡಿರಾತಂತೇಳಿ ಹೆಚ್ಚು ಮಾಡೀನಿ. ಆವಾಗ ಇದೇ ಚಲೋ ಅನ್ಸಕೈತಿ ನನಗೆ. ಅದು ಒಂಥರ ಮುದ್ದೆ ಥರ ಆಗಿಬಿಡ್ತೈತಿ, ಅದನ್ನೇನು ತೆರೆದು ಮಾಡ್ತೀವಲ್ಲ ನಾವು, ಇದೇ ಒಂಥರ ಏನೋ ಚಲೋ ಆಗತ್ತೈತೆ ಅಂತ ಅನ್ಸಕೈತು. ಅವಾಗಿಂದ ನಾನು ಇದೇ ರೀತಿ ನಾನು ಮಾಡಿರ್ತೇನೆ ನೋಡ್ರಿ. ಎಲ್ಲನೂ ಅದನ್ನು ಒಂಚೂರು ಎಣ್ಣೆ ಹಾಕಿ ಚೆಂದಾಗ ಫ್ರೈ ಮಾಡಿ ಎತ್ತಿಟ್ಕೊಂಡಿನಿ. ಇವಾಗ 1-2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ನೋಡ್ರಿ. ಇದಕ್ಕೆ ಟೊಮೆಟೊದು ಏನು ಹಾಕಬಾರ್ದು, ಬರೀ ಉಳ್ಳಾಗಡ್ಡಿ ಹಾಕಿ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಹಾಕಿ ಚೆಂದಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಸಾಫ್ಟ್ ಆದಮೇಲೆ ಇದಕ್ಕೆ ಖಾರದ ಪುಡಿ ಮತ್ತು ಸಾಲ್ಟು, ಅರಿಶಿನ ಪುಡಿ, ಧನಿಯಾ ಪುಡಿ ನಮಗೇನು ಬೇಕಾ ಅದು ಹಾಕ್ಕೋಬೋದು. ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿರೋನು ಇದಷ್ಟೊಂದೇನು ಟೇಸ್ಟ್ ಚಲೋ ಇರೋಂಗಿಲ್ಲ. ಒಬ್ಬೊಬ್ರು ಹಾಕ್ತಾರೋ ಹಸಿಮೆಣ್ಸಿನ್ಕಾಯಿ, ಆದರೆ ಚಿಲ್ಲಿ ಪೌಡ್ರ್ ಹಾಕಿರೋ ನೋಡ್ರಿ ಚಲೋ ಇರ್ತೈತಿ. ಇಷ್ಟು ಹಾಕಿ ಇವಾಗ ಇದಕ್ಕೆ ಏನದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಬೇಗ ಆಗಿಬಿಡ್ತೈತಿ ಪಲ್ಯ, ಮತ್ತು ಚಪಾತಿ ಜೋಡಿ ಚಲೋ ಇರ್ತೈತೆ ನೋಡ್ರಿ ಟೇಸ್ಟ ತಿನ್ನೋಕೆ. ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ನಾನು ಕುದಿಸ್ಕೊಳಕತ್ತೀನಿ. ಹುರ್ಕೊಂಡಿರ್ತೇವೆ ಆಲ್ರೆಡಿ, ಆದರೂ ಇನ್ನೊಂದು 2 ನಿಮಿಷ ನಾನು ಕುದಿಸ್ಕೊಂಡಿರ್ತೇನೆ ನೋಡ್ರಿ. ಪಲ್ಯ ಅಂತೂ ರೆಡಿ ಆಯಿತು.
ಇವಾಗ ಇದು ನಿನ್ನೆ ಬೆಡ್ ಸ್ಪ್ರೆಡ್ ಇದನ್ನು ತೆಗೆದು ವಾಶ್ಗೆ ಹಾಕಿಟ್ಟಿದ್ನಿ ಹಾಗಾಗಿ ಇವತ್ತು ಬೇರೆ ಬೆಡ್ ಸ್ಪ್ರೆಡ್ ಹಾಕಕತ್ತೀನಿ ನೋಡ್ರಿ. ಇದಕ್ಕೆ 2 ಇಟ್ಕೊಂಡೀನಿ, ಒಂದು ವಾಶ್ಗೆ ಹಾಕಿನಿ ಅಂದ್ರೆ ಒಂದು ಹಾಕಿರ್ತೀನಿ. ನಿನ್ನೆನೂ ಒಂದು ಲೋಡೆಲ್ಲ ವಾಶ್ಗೆ ಹಾಕಿದ್ನಲ್ಲ, ಹಾಗಾಗಿ ಇವತ್ತು ಇದನ್ನು ಹಾಕಕತ್ತೀನಿ. ಇನ್ನು ಇದನ್ನು ವಾಶ್ಗೆ ಹಾಕೋ ಮಟನೂ ಅದನ್ನು ತೆಗೆದಿಟ್ಟಿರ್ತೀನಿ. ಇದನ್ನು ತೆಗೆದಾಗ ಆ ಬೆಡ್ಶೀಟ್ ಹಾಕ್ತೀನಿ ನೋಡ್ರಿ. ಹಿಂಗೆ ಮಾಡ್ಕೊಂಡಿರ್ತೀನಿ. ಎಲ್ಲನೂ ಅದಾಗ ಆ ಕಡೆ ಎಲ್ಲ ಹಾಲಲ್ಲೆಲ್ಲ ಕ್ಲೀನ್ ಮಾಡಿ ಬಂದು ಇವಾಗ ಪಡ್ಡು ಮಾಡೋಕೆ ಅಕ್ಕಿ ನೆನೆ ಹಾಕತ್ತೆ ನೋಡ್ರಿ. ದಿನ ಏನಾಗ್ಬಿಡ್ತಿತ್ತಂದ್ರೆ ಇವತ್ತು ನೆನೆ ಹಾಕ್ಬೇಕು ಅನ್ಕೊತ ಮರ್ತಾ ಬಿಡ್ತಿದ್ದೆ ನಾನು. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ನೆನಪಾಗ್ತಿತ್ತು. ಆವಾಗ ನೆನೆ ಹಾಕಿನಿ ಅಂದ್ರೆ ಚಂದಾಗ ನೆನಿತಾವೋ ಇಲ್ಲೋ, ಹಿಟ್ಟು ಹುಳಿ ಬರ್ತತೋ ಇಲ್ಲೋ ಅಂತೇಳಿ ನಾನು ನೆನೆನ ಹಾಕಿರಲಿಲ್ಲ. ದಿನ ಹೇಳ್ತಿದ್ನಿ ನಮ್ಮ ತಂಗಿಗೆ ಇವತ್ತು ಹಾಕ್ಬೇಕು, ದೋಸೆ ಮಾಡೋಕೆ ಪಡ್ಡು ಮಾಡೋಕೆ ಹಾಕ್ಬೇಕಂತೇಳಿ. ನಾನು ಮರ್ತು ಬಿಡ್ತಿದ್ನಿ. ಆಕಿ ಹಾಕ್ತಿದ್ಲು, ಆಕಿ ಮಾಡಿಕೊಂಡು ತಿಂದ್ಲು 1-2 ಸಾರಿ. ಆದರೆ ನನಗೆ ನೋಡ್ರಿ ಹಾಕೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲ ಹೆಂಗೋ ಬೇಗ ಕೆಲಸ ಮುಗಿಸ್ಬಿಟ್ಟಿದ್ನಲ್ಲ, ಮತ್ತು ಕುಂತ್ರೆ ಮತ್ತು ಆಗಂಗಿಲ್ಲ ಅಂತೇಳಿ ಹಂಗೆ ನಾನು ನೆನೆ ಹಾಕಕತ್ತಿ ನೋಡ್ರಿ. ನಾನು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಒಂಚೂರು ಮೆಂತ್ಯ ಹಾಕಿರ್ತೀನಿ, ಮತ್ತು ಅವಲಕ್ಕಿ ಹಾಕಿರ್ತೀನಿ. ರುಬ್ಬುವಾಗ ಮಾತ್ರ ಒಂಚೂರು ರೈಸ್ ಹಾಕಿರ್ತೀನಿ. ಇವತ್ತು ನಾನು ಪಡ್ಡು ಮಾಡೋಕೆ ಹಾಕತ್ತೀನಿ ನೋಡ್ರಿ. ದೋಸೆಗೆ ಪಡ್ಡಿಗೆ ಎರಡಕ್ಕೂ ಸೇಮನ ಹಾಕಿರ್ತೀನಿ ನಾನು. ಅದರೊಳಗೆ 2 ಮಾಡ್ಕೊಬೋದು, ದೋಸೆ ಮಾಡ್ಕೊಬೋದು ಮತ್ತು ಪಡ್ಡನ್ನು ಮಾಡ್ಕೊಬೋದು. ಇವತ್ತು ನಾನು ಪಡ್ಡು ಮಾಡೋಕ್ಕೆ ನೆನೆ ಹಾಕಕತ್ತಿದ್ನಿ. ಭಾಳ ದಿವಸ ಆಗಿತ್ತು ಪಡ್ಡು ಮಾಡಿ. ದೋಸೆ ಅಂತೂ ಮಾಡಿದ್ನಿ ರೀಸೆಂಟಾಗಿ, ಆದರೆ ಪಡ್ಡು ಮಾಡೇ ಇರಲಿಲ್ಲ ನೋಡ್ರಿ. ತಿನ್ಬೇಕಂತ ಅನ್ಸಕತ್ತಿತ್ತಲ್ಲ, ಹಾಗಾಗಿ ನಾಳೆಗೆ ನಾಷ್ಟಕ್ಕಂತೇಳಿ ಇವತ್ತು ನೆನೆ ಹಾಕಕತ್ತೀನಿ. ಇನ್ನು ಒಂದು 5-6 ಸಾರಿ ತೊಳಿಬೇಕು. ಇವನ್ನ ತೊಳೆದು ನೀರು ಹಾಕಿ ಇಡಬೇಕು. ಈಗ ಬೆಳಗ್ಗೆನೇ ನೆನ್ಸಾಕತ್ತಿದ್ನಲ್ಲ, ಸಂಜೆಗಡೆ ಬೇಗ ರುಬ್ಬಿನಿ ಅಂದ್ರೆ ಹುಳಿ ಬರ್ತೈತಿ. ಇವಾಗ ಚಳಿ ಇರೋದ್ರಿಂದ ಹುಳಿ ಬರೋಂಗಿಲ್ಲ. ಹಾಗಾಗಿ ಒಂದು 5:30-6 ಗಂಟೆ ಹಂಗೆ ರುಬ್ಬಿನಿ ಅಂದ್ರೆ ಹುಳಿ ಬಂದುಬಿಡ್ತೈತಿ. ಅದಕ್ಕಾಗಿ ಬೆಳಗ್ಗೆ ನೋಡ್ರಿ ಇವಾಗ ಒಂದು 8 ಗಂಟೆ 8:30 ಆಗಿರ್ಬೋದು. ಇವಾಗ ನಾನು ನೆನೆ ಹಾಕಕತ್ತಿದ್ನಿ. ನೆನೆ ಹಾಕಕ್ಕೆ ಇವೇನು ಅಕ್ಕಿ ಯೂಸ್ ಮಾಡ್ತೇನಲ್ಲ, ಇವನ್ನ ಊರಿಂದನೇ ತೊಗೊಂಡು ಬಂದಿರ್ತೇನೆ ನಾನು, ರೇಷನ್ ಅಕ್ಕಿ. ಬರೀ ನೆನೆ ಹಾಕಕ್ಕಷ್ಟೇ ಇಟ್ಕೊಂಡಿರ್ತೀನಿ. ಮತ್ತೇನು ನಾವು ಮಾಮೂಲಿ ರೈಸ್ ಮಾಡ್ತೀವಲ್ಲ, ಅವನ್ನ ಬೇರೆ ರೈಸ್ ತೊಗೊಂಡಿರ್ತೀವಿ. ಇವನ್ನ ಮಾತ್ರ ರೇಷನ್ ಅಕ್ಕಿ ನೆನೆ ಹಾಕಕ್ಕೆ ಊರಿಂದ ತೊಗೊಂಬಂದಿರ್ತೇವೆ ನೋಡ್ರಿ. ಒಂದು 5-6 ಸರಿ ಎಲ್ಲ ನೀಟಾಗಿ ತೊಳೆದು ಇವಾಗ ನೀರು ಹಾಕಿ ನೆನೆ ಇಡಾಕತ್ತೀನಿ. ಪಡ್ಡು ಮಾಡುವಾಗ ನಾವು ರುಬ್ಬುವಾಗ ಚುಮ್ಮರಿ ಇದ್ದರೆ ಒಂಚೂರು ಚುಮ್ಮರಿನೂ ಹಾಕೋಬೋದು. ಆವಾಗ ಪಡ್ಡು ಇನ್ನೂ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ಒಂದು ಬ್ಲ್ಯಾಂಕೆಟ್ ಇತ್ತು, ಏನದು ವಾಶ್ಗೆ ಹಾಕಬೇಕಾಗಿತ್ತು. ಹಿಂದಿನ ದಿವಸ ಎಲ್ಲ ಸಣ್ಣ ಸಣ್ಣ ಪಿಲ್ಲೋ ಕವರು, ಬೆಡ್ ಸ್ಪ್ರೆಡ್ಡು ಅಂಥವೆಲ್ಲ ನಿನ್ನೆ ವಾಶ್ಗೆ ಹಾಕಿದ್ದಿ. ಇದು ಒಂದೇನು ರಗ್ ಐತಲ್ಲ, ಇದು ದೊಡ್ಡದು ಭಾಳ ಐತಿ. ಇದು ಒಂದು ಲೋಡಿಗೆ ಒಂದು ಆಗ್ತದೆ ನೋಡ್ರಿ. ಹಾಗಾಗಿ ಇವತ್ತು ಇದನ್ನು ಒಂದು ವಾಶ್ಗೆ ಹಾಕಕತ್ತಿದ್ದು ನಾನು. ಇದೊಂದು ಇನ್ನೊಂದು ಬ್ಲ್ಯಾಂಕೆಟ್ ಐತಿ, ಅದನ್ನೊಂದು ವಾಶ್ಗೆ ಹಾಕಿರ ಮುಗೀತು. ಎಲ್ಲ ಹಾಸಿಗೆ ಎಲ್ಲ ಕ್ಲೀನ್ ಆದಂಗೆ ಅದು. ಹಾಗಾಗಿ ನಿನ್ನೆ ಅವನ್ನೆಲ್ಲ ಹಾಕಿದ್ನಲ್ಲ, ಅವನ್ನೆಲ್ಲ ಒಣಗಿಸಿ ತೆಗೆದಿಟ್ಟಿದ್ನಿ. ಇವತ್ತು ಇದನ್ನೊಂದು ಹಾಕಕತ್ತೀನಿ ನೋಡ್ರಿ. ಮುಂಚೆ ಎಲ್ಲ ಕೈಲೇ ಒಗಿಬೇಕಾದ್ರೆ, ಈ ರಗ್ ಒಗಿಬೇಕಾದ್ರಂತೂ ಸಿಕ್ಕಾಪಟ್ಟೆ ಬೇಸರ ಆಗಿಬಿಡೋದು. ಅಷ್ಟು ವಜ್ಜೆ ಇತ್ತು. ನೀರು ಹಾಕಿದ್ದು ಅಂತಂದ್ರೆ ಮುಗೀತು, ಇನ್ನೂ ವಜ್ಜೆ ಆಗಿಬಿಡೋದು ಅದು. ಅದನ್ನಂತೂ ಒಗ್ಯಾಕಾಗ್ತಿರ್ಲಿಲ್ಲ. ನಮ್ಮ ಮನೆಯವರು ನಾನು ಇಬ್ಬರು ಸೇರ್ಕೊಂಡು ಒಗಿತಿದ್ದು ಅವಾಗ. ಆದರೆ ಇವಾಗ ವಾಷಿಂಗ್ ಮೆಷಿನ್ ತಂದಾಗಿಂದ ನೋಡ್ರಿ ಆರಾಮಾಗಿ ವಾಶ್ಗೆ ಹಾಕ್ಬೋದು. ಮುಂಚೆ ಮನೆಯಾಗೆಲ್ಲ ಏನಾಗ್ತಿತ್ತಂದ್ರೆ ನಮಗೆ ಟೆರಸ್ ಇರ್ತಿತ್ತು. ಟೆರಸ್ ಮೇಲೆ ನಾವು ಎಷ್ಟಾದರೂ ಬಟ್ಟೆಗಳನ್ನ ಒಕ್ಕೋಬೋದಿತ್ತು. ನಾವು ಎಷ್ಟು ಮನೆ ಬಾಡಿಗೆ ಇದ್ದೇವಲ್ಲ ಅಷ್ಟು ಮನೆಗೂ ನಮಗೆ ಟೆರಸ್ ಇತ್ತು. ಆದರೆ ಈ ಮನೆಗೆ ನೋಡ್ರಿ ಟೆರಸ್ ಇಲ್ಲ. ಐತಿ ಕರೆ ಅಲ್ಲಿ ನಾವು ಹೋಗಂಗಿಲ್ಲ. ಅವ್ರೇನು ಪಾಪ ಏನನ್ನೆಲ್ಲ ಬರ್ರಿ ಅಂತಾರೆ ಅವ್ರು. ನಾವು ಎದಕ್ಕೂ ಹೋಗಂಗಿಲ್ಲ ಜಾಸ್ತಿ. ಏನರ ಬಟ್ಟೆ ಒಣಗಿ ಹಾಕೋದು ಇದ್ರೆ ಅಷ್ಟೇ ನಾನು ಮೇಲ್ಗಡೆ ಹೋಗಿರ್ತೀನಿ, ಇಲ್ಲಂತಂದ್ರೆ ಹೋಗಂಗಿಲ್ಲ. ಹಿಂದಗಡೆನೇ ಇಲ್ಲೇ ಸಣ್ಣ ಪುಟ್ಟ ವಾಶ್ ಮಾಡ್ಕೊಳ್ಳೋ ಇದ್ರೆ ಹಿಂದಗಡೆನೇ ಇಲ್ಲೇ ವಾಶ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಬ್ಲ್ಯಾಂಕೆಟ್ ಎಲ್ಲ ಒಗ್ಯಾಕೆ ಹಾಕಿ ಬನ್ನಿ. ಇವು ನಿನ್ನೆ ಎಲ್ಲ ಏನು ಒಣಗಿ ಹಾಕಿದ್ನೆಲ್ಲ ಅವನ್ನೆಲ್ಲ ತೆಕೊಂಡು ಬಂದಿದ್ನಿ. ಈಗ ನೀಟಾಗಿ ಒಣಗಿದ್ದು ಅವನ್ನೆಲ್ಲ ಏನು ಮಡಿಸಿ ಎತ್ತಿಟ್ರಾತು ಅಂತೇಳಿ ಎಲ್ಲನೂ ಮಡಿಸಿ ಎತ್ತಿಡತ್ತೇನೆ ನೋಡ್ರಿ. ನಾ ಕೆಲಸ ಮಾಡೋಕ್ಕೆ ಶುರು ಮಾಡೀನಿ ಅಂತಂದ್ರೆ ಹಂಗೆ ಪಟ ಮಾಡೋದಾರೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಒಂದು ಸರಿ ಕುತ್ಕೊಂಡು ಬಿಟ್ನಿ ಅಂದ್ರೆ ನೋಡ್ರಿ ನನಗಂತೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಅದು ಲೇಟ್ ಆದಂಗಂತೂ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬೆಳಗ್ಗೆನ ಸಾನ್ವಿ ಮತ್ತು ನಮ್ಮ ಮನೆಯವ್ರು ಹೋಗ್ಬಿಡ್ಕ ಎಷ್ಟು ಕೆಲಸ ಆಗ್ತತ್ತಲ್ಲ ಅಷ್ಟು ಬೇಗ ಕೆಲಸ ಮಾಡ್ಕೊಂಡು ಬಿಡ್ತೇನೆ ನಾನು. ಅವರಿಬ್ಬರು ಹೋಗಿದ್ದಾದ್ಮೇಲೆ ಆಮೇಲೆ ನಾವು ಒಬ್ಬಾಕಿ ಆಗಿಬಿಡ್ತೇನಲ್ಲ, ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ನಾನು ಫೋನ್ ನೋಡ್ಕೊತ ಟಿ ವಿ ನೋಡ್ಕೊತ ಹಿಂಗೆ ಟೈಮ್ ಪಾಸ್ ಮಾಡಿಬಿಡ್ತೇನೆ. ಅದಕ್ಕಾಗಿ ದಿನ ಅವ್ರು ಹೋಗ್ಬಿಡ್ಕ ನೋಡ್ರಿ ಎಷ್ಟು ಕೆಲಸ ಆಗ್ತತ್ತಲ್ಲ ಅಷ್ಟೆಲ್ಲ ಮಾಡ್ಕೊಂಡ್ಬಿಡ್ತೇನೆ. ಇವಾಗಂತೂ ಬೇಗ ಹೇಳ್ತಿರೋದಕ್ಕೂ ಅದಕ್ಕೂ ಎಲ್ಲ ಅವ್ರು ಹೋಗ್ಬಿಡ್ಕ ಸಾನ್ವಿ ಹೋಗ್ಬಿಡ್ಕಂತೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತೈತಿ. ಇಷ್ಟೊತ್ತಿಗಾಗಲೇ ನೋಡ್ರಿ ಎಲ್ಲ ಕೆಲಸ ಮುಗ್ದೈತಿ. ಇನ್ನು ಇವನ್ನೊಟ್ಟೆಲ್ಲ ಎತ್ತಿಟ್ನಿ. ಇನ್ನು ತೆಗೆದು ಅವನು ಒಂದು ಸೈಡಲ್ಲಿ ರೂಮಲ್ಲಿ ಇಡಬೇಕು. ಇವಾಗ ಸಾನ್ವಿಗೆ ಸ್ನಾನನೂ ಮಾಡಿಸ್ಕೊಂಡು ಬನ್ನಿ. ಸ್ಕೂಲಿಗೆ ಆಕಿನ ಕಳಿಸ್ಬೇಕಿತ್ತಲ್ಲ, ಹಾಗಾಗಿ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ಆಕಿಗೆ ತಲೆ ಬಾಚಕತ್ತೀನಿ. ಆಕಿನ ರೆಡಿ ಮಾಡಿ ಸ್ಕೂಲಿಗೆ ಬಿಡಬೇಕು.
ಸಾನ್ವಿ ಮುಂಚೆ ಎಲ್ಲ ಏಳಂದಿದ ತಕ್ಷಣ ಪಟ್ನ ಎದ್ದು ಬಿಡ್ತಿದ್ಲು. ಆದರೆ ಇವಾಗ ಚಳಿ ಇರೋದಕ್ಕೂ ಅದಕ್ಕೂ ಅಕ್ಕಿಗೆ ದಿನ ಎಬ್ಬಿಸ್ಬೇಕು ನಾನು. ಏಳಮ್ಮ ಸ್ಕೂಲ್ ಟೈಮ್ ಆಯಿತು, ಏಳು ಅಂತ ಅನ್ಬೇಕು. ಅವಾಗ ಹೇಳ್ತಾಳೆ ಒಂದು 2-3 ಸರಿ ಕರೆದಾದ್ಮೇಲೆ. ಇಲ್ಲಂತಂದ್ರೆ ಮುಂಚೆ ನಾನು ಎದ್ದು ಬನ್ನಿ ಅಂದ್ರೆ ನಾನು ಹಿಂದಿಂದನೇ ಎದ್ದು ಬಂದುಬಿಡ್ತಿದ್ಲು. ಇವಾಗ ಹೇಳಂಗಿನ ಇಲ್ಲ ನೋಡ್ರಿ. ಅಕ್ಕಿ ತಲೆ ಬಾಚಿ ಅಕ್ಕಿನ ರೆಡಿ ಮಾಡಕತ್ತೀನಿ. ಅಕ್ಕಿವನು ಕೂದಲು ಭಾಳ ಉದ್ರಾಕತ್ತಾವು. ಈ ಸಂಡೇ ಅಕ್ಕಿ ಹೇರ್ ಕಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಮನ್ಯಾಗ ನಾನು ಪಾರ್ಲರ್ದಾಗ ಮಾಡಿಸಿದ್ನಿ ಲಾಸ್ಟ್ ಟೈಮ್. ಅದೇನು ಒಬ್ಬೊಬ್ರ ಕೈಗೂ ಚಲೋ ಇರ್ತಾವೆ, ಚಲೋ ಇರಂಗಿಲ್ಲ ಅಂತ ಹೇಳ್ತಾರೋ. ಏನಾಗೈತೋ ಗೊತ್ತಿಲ್ಲ. ಸಾನ್ವಿಗೆ ಒಟ್ಟು ಹಿಂಗೆ ಕೂದಲು ಯಾವತ್ತೂ ಉದ್ರೇ ಇಲ್ಲ ಆಕಿಗೆ. ಈ ಸಲ ಮಾತ್ರ ಭಾಳ ಕೂದಲು ಉದ್ರಾಕತ್ತಾವು. ಅದಕ್ಕಾಗಿ ಎಲ್ಲೂ ಬೇರೆದವ್ರ ಕಡೆ ಬೇಡ, ನಾನೇ ಕಟ್ ಮಾಡಿರತ್ತಂತ ಅಂದ್ಕೊಂಡೀನಿ. ಮತ್ತು ಇನ್ನೊಂದು ಏನಂದ್ರೆ ಪಾರ್ಲರ್ಗೆ ಒಂದು ಚೂರ ತೆಗ್ದಿರ್ತಾರೆ ಅವರು. 400 ರೂಪಾಯಿ 500 ರೂಪಾಯಿ ತೊಗೋತಾರೆ. ಲಾಸ್ಟ್ ಟೈಮ್ ಅಂತೂ ಎಂಥ ಒಳ್ಳೆ ಪಾರ್ಲರ್ ಅದು, ಕ್ಲಿಕ್ ಅಂತ ಹೇಳಿಲ್ಲ ಮನೆ ಹತ್ರ. ಅಲ್ಲಿ ಹೋಗಿದ್ನಿ. ಖರೆ ಅವ್ರು ಚಲೋ ಮಾಡಿರು. ಒಂದು ಕಡೆ ಕೆಳಗೆ ಮಾಡಿಬಿಟ್ರು, ಒಂದು ಕಡೆ ಮೇಲ್ಗಡೆ ಮಾಡಿಬಿಟ್ರು. ಎಷ್ಟು ನಾ ಹೇಳಿರೋನು ಅವ್ರಿಗೆ ಅರ್ಥನೇ ಆಗಲಿಲ್ಲ. ಅವರು ಹಂಗೆ ಮಾಡಿಬಿಟ್ರು. ನಾನು ಇರ್ವಾತಂಥೇಳಿ ಬನ್ನಿ. ಅದಕ್ಕಾಗಿ ಈ ಸರಿ ನಾನು ಹೇರ್ ಕಟ್ ಮಾಡಿಬಿಡ್ತೀನಿ ಮನ್ಯಾಗ ಅಕ್ಕಿಗೆ ಸಂಡೇ. ಕೂದಲನ್ನು ಅಕ್ಕಿವಿ ಈ ಸಲ ಉದ್ದು ಬಂದಾವ. ಹಾಗಾಗಿ ಇನ್ನೊಂದು ಚೂರು ಕಟ್ ಮಾಡೀನಿ ಅಂದ್ರೆ ಮತ್ತೆ ಒಂದು ಚೂರು ದಟ್ಟಾಗ ಬರ್ತಾವೆ. ಇನ್ನು ಸಣ್ಣಕ್ಕಿದಾಳಲ್ಲಾಕಿ ಇಷ್ಟು ಬೇಗ ಏನು ಉದ್ದಾಗ ಕೂದಲ ಬಿಡೋದು ಅಂತೇಳಿ ಹಂಗೆ ಶಾರ್ಟಾಗಿ ಮಾಡ್ಕೊತ ಬಂದಿರ್ತಾನೆ ನಾನು. ಈಗ ಲಾಸ್ಟ್ ಟೈಮೆಲ್ಲ ಅದಕ್ಕೂ ಮುಂಚೆ ನಾನು ಮನ್ಯಾಗ ಮಾಡಿದ್ದೆ. ಅವಾಗ ನಾನು ಚಲೋ ಮಾಡಿದ್ನಿ. ಆದರೆ ನೆಕ್ಸ್ಟ್ ಟೈಮ್ ಏನು ಅನ್ನಿಸ್ತೆ ಅಂದ್ರೆ ಪಾರ್ಲರ್ದಾಗ ಮಾಡಿಸ್ಕೊಂಡು ಬಂದ್ರಾತಂತೇಳಿ ಹೋದ್ನಿ. ಕರೆ ಅದು ಚಲೋ ಮಾಡಲಿಲ್ಲ ಅವ್ರು. ಈ ಸರಿ ನಾನೇ ಮಾಡ್ತೀನಿ ಮನ್ಯಾಗ. ಅದು ಮಾಡುವಾಗೂ ನಾನು ವೀಡಿಯೋ ಮಾಡ್ತೀನಿ. ಆಕಿಗೆ ಫುಲ್ ಶಾರ್ಟ್ ಬೇಕಾಗಿದ್ದಾವೆ ಈಗ ಹೇರ್. ಆದರೆ ನಾವು ಚಂದ ಕನ್ಸಂಗಿಲ್ಲ ಆಕಿಗೆ ಅಂತೇಳಿ ಮಾಡ್ತಾಯಿಲ್ಲ. ಆಕಿ ಫ್ರೆಂಡ್ಸ್ ಎಲ್ಲ ಕೂದಲ ಬಿಟ್ಕೊಂಡು ಹೋಗ್ತಾರೆ ಸ್ಕೂಲಿಗೆ. ಈಗ ಮಾತ್ರ ಜುಟ್ಟು ಹಾಕ್ಕೊಂಡು ಹೋಗ್ಕೊಳ್ಳಲ್ಲ. ಅದಕ್ಕಾಗಿ ನನಗೂ ಬಾಫ್ ಕಟ್ ಮಾಡಮ್ಮ, ಬಾಫ್ ಕಟ್ ಮಾಡು ಅಂತ ಹೇಳತ್ತಿರ್ತಾಳೆ ಆಕಿ. ನೋಡೋಣ ಮಾಡ್ತೇನೆ ಅಂತ ಹೇಳಿದ್ದೇನೆ ಆಕಿಗೆ. ನಾವು ಯಾವಾಗಲೂ ಆಕಿಗೆ ಒಂದು ಸರಿ ಮುಡಿ ಕೊಟ್ಟವಷ್ಟೇ, ಬಿಟ್ಟರೆ ನಾವು ಯಾವಾಗಲೂ ಆ ರೀತಿ ಹೇರ್ ಕಟ್ ಎಲ್ಲ ಮಾಡಿಸೇ ಇಲ್ಲ ಆಕಿಗೆ ಕೂದಲಿದ್ದಾಗ ನೋಡಿ ಕೂದಲು ಇಲ್ಲದೆ ಇರುವಾಗ ಹೆಂಗೆ ಕಾಣಿಸ್ತಾಳೋ ಏನೋ ಅನ್ನೋದೊಂದು ಭಯ. ನಮ್ಮನೆಯವ್ರಿಗಂತೂ ಕೂದಲೆಲ್ಲ ಇರಲಿಲ್ಲ ಅಂದ್ರೆ ಅವ್ರು ಬೈದೇ ಬಿಡ್ತಾರೆ. ಈಗ ಚಂದ ಕಾಣಿಸೋದಿಲ್ಲ, ಬೇಡ ಮಾಡಬೇಡ ನೀ ಅಂತ ಹೇಳ್ತಾರೆ ನನಗೆ. ಹಾಗಾಗಿ ನಾನು ಕೂದಲೆಲ್ಲ ಏನು ಕಟ್ ಮಾಡೋದೇ ಇಲ್ಲ. ಈಗ ನಮ್ಮೂರ ಕಡೆ ಹೋದಿವಿ ಅಂತಂದ್ರೆ ಅಲ್ಲಿ ಎಲ್ಲರೂ ಅಂತಾರೆ ಸಣ್ಣ ಹುಡುಗಿ ಐತದು, ಅದಕ್ಕೆ ಯಾಕೆ ಅಷ್ಟು ಉದ್ದ ಕೂದಲ ಬಿಟ್ಟರಿ, ಕಟ್ ಮಾಡಿಸ್ರಿ ಅಂತೇಳಿ. ಆದರೆ ಆಕಿ ಮೊದಲ ಸಣ್ಣಗೆ ಇರೋದಕ್ಕೂ ಕೂದಲ ತೆಗ್ದೀವಿ ಅಂದ್ರೆ ಮಾತಾಡ ಚಂದ ಕಾಣಿಸೋದಿಲ್ಲ. ಹಾಗಾಗಿ ಕೂದಲ ಬಿಟ್ಟಿರ್ತೀವಿ. ಯಾವಾಗಲೂ ಅಷ್ಟೇ ನೋಡ್ರಿ, ಅಕ್ಕಿ ಅಷ್ಟು ಉದ್ದನ ಕೂದಲದಾವು. ಇವಾಗ ಬಾಫ್ ಕಟ್ ಮಾಡ್ತೀನಿ ಅಂದ್ರೆ ಪೂರ ಕೂದಲೆಲ್ಲ ತೆಗೆಯೋದಿಲ್ಲ, ಜುಟ್ಟ ಹಾಕುವಂಗನ ಬಿಡ್ತೀನಿ. ಆದರೆ ಒಂಚೂರು ಕಟ್ ಮಾಡ್ತೇನೆ ನೋಡ್ರಿ. ಇವಾಗ ಭಾಳ ಉದ್ದು ಬಂದವಲ್ಲ, ಹಾಗಾಗಿ ಒಂಚೂರು ಕಟ್ ಮಾಡ್ತೀನಿ. ಸ್ಯಾಟರ್ಡೇ ಮಾಡ್ಬೇಕಂತ ಅಂದ್ಕೊಂಡು ಆಕಿ ಸ್ಯಾಟರ್ಡೇ ಹುಟ್ಟಿದ ದಿನ ಕೂದಲು ಕಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಹಾಗಾಗಿ ಸಂಡೇ ತಲೆ ಸ್ನಾನ ಮಾಡಿಸಿ ಆಕಿಗೆ ಹೇರ್ ಕಟ್ಟಿಂಗ್ನ ಮಾಡ್ತೇನೆ ನಾನು ಮನ್ಯಾಗ. ನೋಡೋಣಂತ ಹೆಂಗೆ ಬರ್ತಾವೇನೋ. ಲಾಸ್ಟ್ ಟೈಮ ನನ್ನ ಕೂದಲನ್ನು ನಾನು ಮನ್ಯಾಗ ಕಟ್ ಮಾಡ್ಕೊಂಡೇನಿ ನೋಡ್ರಿ. ಒಬ್ಬರು ನನಗೆ ಕಮೆಂಟು ಮಾಡಿದ್ರು ಅವಾಗ ಹೇರ್ ಕಟ್ ಮಾಡೋದು ಹೆಂಗೆ ಮನ್ಯಾಗ ತೋರಿಸ್ರಿ ಅಂತೇಳಿ. ಹಾಗಾಗಿ ವಿಡಿಯೋನೂ ಆಯಿತು, ನನಗೂ ಹೇರ್ ಕಟ್ ಹಾಕತ್ತಂತೇಳಿ ಒಂದು ದಿವಸ ನಾನು ಹೇರ್ ಕಟ್ ಮಾಡಿ ತೋರಿಸಿದ್ನಿ. ಸಾನ್ವಿಗೇನು ಅಷ್ಟೇ ಹೇರ್ ಕಟ್ ಮಾಡುವಾಗ ನಾನು ವಿಡಿಯೋ ಮಾಡ್ತೀನಂತ. ಹಂಗೆ ಇವಾಗ ಚಪಾತಿ ಮಾಡ್ಕೊಂಡು ಬಂದು ನೋಡ್ರಿ. ಆಕಿಗೆ ತಿನ್ನಕ್ಕೆ ಒಂದೇ ಒಂದು ಚಪಾತಿ ಮಾಡೀನಿ. ಇನ್ನು ಆಕಿಗೆ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಸ್ಕೂಲಿಗೇನು ಚಪಾತಿ ತೊಗೊಂಡು ಹೋಗಂತನಿ. ಆಕಿ ಬೇಡ ನನಗೆ ಆ್ಯಪಲ್ ಬೇಕಂತಂದ್ಲು. ಸರಿ ಆಯ್ತು ಅಂಥೇಳಿ ಆಕಿ ಸ್ನ್ಯಾಕ್ಸಿಗೆ ಆ್ಯಪಲ್ ಕೊಟ್ಟು ಕಳಿಸ್ತೇನೆ. ನಾನು ಚಪಾತಿ ಎಲ್ಲ ಒಂದೇ ಸರಿ ಮಾಡಿಡಂಗಿಲ್ಲ. ಯಾವಾಗ ತಿನ್ನತ್ತಿರ್ತಾವಲ್ಲ ಅವಾಗನ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೇವೆ. ಇವಾಗ ಒಂದೇ ಒಂದು ಮಾಡ್ಕೊಂಡಿದ್ನೆಲ್ಲ ಸಾನ್ವಿಗೆ ತಿನ್ನಿಸಿ ಅಕ್ಕಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ಗುಡ್ಕ ನೋಡ್ರಿ. ಇದು ವಾಶ್ ಆಗಿತ್ತು. ಇನ್ನು ಇದನ್ನು ತೆಗೆದು ಒಣಗಿ ಹಾಕಬೇಕು. ಇನ್ನು ನಾಳೆ ಒಂದು ಬ್ಲ್ಯಾಂಕೆಟ್ ಐತಿ, ಅದು ಇದಕ್ಕಿಂತ ಒಂಚೂರು ಸಣ್ಣದೈತಿ, ಅದನ್ನೊಂದು ಹಾಕಬೇಕು. ಇವಾಗ ನೋಡ್ರಿ ಮಾರ್ನಿಂಗ್ ರೊಟೀನು ಇಷ್ಟ ಆಯಿತು. ಇನ್ನು ನಾನು ನಾಷ್ಟ ಮಾಡಬೇಕು, ನಮ್ಮ ಮನೆಯವ್ರಿಗೆ ನಾಷ್ಟ ಕೊಡಬೇಕು, ಅವರು ಹೊಕ್ಕಾರೀಗ. ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗ್ಸಾಕತ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ ವೀಡಿಯೋಸ್ ಎಲ್ಲ ಹೆಂಗೆ ಬರತ್ತಾವು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿರಿ, ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೆ ಸಿಗೋಣಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.